ಇವತ್ತಿನ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿರೋ ಮತ್ತು ತುಂಬ ಈಸಿಯಾಗಿ ಮಾಡ್ಬೋದಾದಂಥ ಫೋಮ್ ಶೀಟ್ನ ಯೂಸ್ ಮಾಡ್ಕೊಂಡು ಮಾಡಿರೋವಂಥ ಜರ್ಬೆರಾ ಫ್ಲವರ್ಸ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು ಮತ್ತು ಮೆಟೀರಿಯಲ್ಸ್ ಅಷ್ಟೇ ತುಂಬ ಈಸಿಯಾಗಿ ಸಿಗುತ್ತೆ ಅಮೆಝಾನಲ್ಲಿ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮಗ್ನ ಆ್ಯಂಡ್ ಮೀ. ನಾನು ಅಶ್ವಿನಿ ಹೇಮಂತ್. ಇವತ್ತಿನ ವಿಡಿಯೋದಲ್ಲಿ ನಾನು ಫೋಮ್ ಶೀಟ್ನ ಯೂಸ್ ಮಾಡ್ಕೊಂಡು ಈ ರೀತಿ ಜರ್ಬೆರಾ ಫ್ಲವರ್ಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದನ್ನು ಮಾಡೋಕ್ಕೆ ನಾನು ಯೂಸ್ ಮಾಡೋದು 0.7 mm ಥಿಕ್ನೆಸ್ದು ಫೋಮ್ ಶೀಟು. ಅದು ಈ ರೀತಿ ಬರುತ್ತೆ. ಇದು ಸಿಂಗಲ್ ಕಲರಲ್ಲಾದರೂ ತೊಗೋಬೋದು, ಈ ರೀತಿ ಮಲ್ಟಿಪಲ್ ಕಲರ್ಸಲ್ಲೂ ಬರುತ್ತೆ. ಬೇಕಿದ್ರೆ ಈ ಥರ ಬೇಕಾದರೂ ತೊಗೋಬೋದು. ಇದಿಷ್ಟೇ ಅಲ್ಲ, ನಿಮಗೆ ತುಂಬಾ ಕಲರ್ ಆಪ್ಷನ್ ಸಿಗುತ್ತೆ, ನೀವು ಟ್ರೈ ಮಾಡಿ. ಈ ಫೋಮ್ ಶೀಟು ತುಂಬಾ ಚೆನ್ನಾಗಿದೆ. ಇದು ಸಾಫ್ಟ್ ಅಂದರೆ ತುಂಬ ಸ್ಮೂತಾಗಿ ಸಾಫ್ಟಾಗಿ ಚೆನ್ನಾಗಿದೆ. ಮತ್ತು ಫ್ಲವರ್ನ ಮಾಡಿದಾಗ ಅದನ್ನು ಮುಟ್ಟಿದ್ರೆ ಫೀಲ್ ಮಾಡಿದ್ರೆ ರಿಯಲ್ ಫ್ಲವರ್ ಥರನೇ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ಮತ್ತು ಇದನ್ನು ನೀವು ವಾಶ್ ಮಾಡ್ಬೋದು. ವಾಶ್ ಮಾಡಿದ್ರು ಇದೇನಾಗಲ್ಲ. ಇದ್ರ ಟೆಕ್ಸ್ಚರೆಲ್ಲ ಏನಿದೆ ಮತ್ತು ಕಲರ್ ಏನು ಮಾಡಿರ್ತೀವಲ್ಲ ಅದೇನೂ ಹೋಗಲ್ಲ. ಮತ್ತು ಈ ಫ್ಲವರ್ನ ಮಾಡೋದು ತುಂಬಾ ಈಸಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದನ್ನು ಮಾಡೋದಕ್ಕೆ ನಾನು 0.7 mm ಥಿಕ್ನೆಸ್ದು ಫೋಮ್ ಶೀಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಫೋಮ್ ಶೀಟ್ ತುಂಬಾ ಚೆನ್ನಾಗಿದೆ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ಇದು ಸಿಂಗಲ್ ಕಲರಲ್ಲೂ ಬರುತ್ತೆ, ಮಲ್ಟಿಪಲ್ ಕಲರ್ಸಲ್ಲೂ ಬರುತ್ತೆ. ಇವಾಗ ನಾನಿಲ್ಲಿ 8 ಸೆಂಟಿಮೀಟರ್ದು ಒಂದು ಸರ್ಕಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾರ್ಡ್ಬೋರ್ಡಲ್ಲಿ. ಈ ರೀತಿ ನಾವು ಫೋಮ್ ಶೀಟ್ ಮೇಲೆ ಇಟ್ಬಿಟ್ಟು ಒಂದು ಟೂತ್ ಪಿಕ್ನ ಯೂಸ್ ಮಾಡ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಪೆನ್ನು ಪೆನ್ಸಿಲ್ನ ಯೂಸ್ ಮಾಡೋದಕ್ಕಿಂತ ಈ ರೀತಿ ಒಂದು ಟೂತ್ ಪಿಕ್ನ ಯೂಸ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ಮತ್ತು ಅದರದ್ದು ಏನೇ ಒಂದು ಪ್ರಿಂಟ್ ಆಗಲಿ ಸ್ಟೇನ್ ಆಗಲಿ ಉಳ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಬಿಡೋಣ. ಇದೇ ಥರ ಇದೊಂದು ಫ್ಲವರ್ ಮಾಡೋದಕ್ಕೆ 4 ಯೂನಿಟ್ ಬೇಕಾಗುತ್ತೆ, ಅಂದರೆ ಇದೇ ಥರ 4 ಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಇದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. 4 ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು. ಇಷ್ಟೇ ಹೋಲ್ ಬಂದರೆ ಸಾಕು. ಇವಾಗ ನೋಡಿ, ಫೋಲ್ಡ್ ಮಾಡಿದ್ದೀವಲ್ವ, ಆ ಕಡೆಯಿಂದ ಈ ರೀತಿ ಕಟ್ ಮಾಡ್ಕೋಬೇಕು. ಇದು ಪೆಟಲ್ಸ್ ಮಾಡೋದಕ್ಕೋಸ್ಕರ. ನೋಡಿ ಈ ರೀತಿ 4 ಪಾರ್ಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಇದನ್ನು ಮತ್ತೆ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಮತ್ತು 3 ಪಾರ್ಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಮತ್ತು ಈ ಕಡೆನೂ ಅಷ್ಟೇ ಅದೇ ರೀತಿ 3 ಈಕ್ವಲ್ ಪಾರ್ಟ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ. ನೆಕ್ಸ್ಟ್ ಇವಾಗ ನಾನು ಪೆಟಲ್ದು ಶೇಪ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕರ್ವಾಗಿ ಒಂದೊಂದು ಪೆಟಲ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಫಸ್ಟ್ ಒಂದು ಸೈಡಿಂದ ಫಸ್ಟ್ ಮಾಡ್ಕೊಂಬಿಡ್ತೀನಿ. ಈ ಥರ ಒಂದು ಸೈಡ್ ಆದಮೇಲೆ ಇದನ್ನು ಉಲ್ಟಾ ಮಾಡಿಕೊಂಡು ನೆಕ್ಸ್ಟು ಈ ಕಡೆಯಿಂದ ಮಾಡ್ಕೊತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಟೈಮ್ ತೊಗೊಳ್ಳಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಇವಾಗ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಪೆಟಲ್ದು ಶೇಪ್ ಕೊಡೋದಕ್ಕೋಸ್ಕರ. ಇವಾಗ ನೋಡಿ ಇದು ಈ ರೀತಿ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ನಾನು 6 ಸೆಂಟಿಮೀಟರ್ದು ಗ್ರೀನ್ ಕಲರ್ ಫೋಮ್ ಶೀಟಲ್ಲಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಆ ಫ್ಲವರ್ದು ಕೆಳಗಡೆ ಏನು ಗ್ರೀನ್ದು ಲೀಫ್ ಪಾರ್ಟ್ ಬರುತ್ತಲ್ಲ ಅದಕ್ಕೋಸ್ಕರ. ಅದನ್ನು ಇದೇ ರೀತಿ ರೌಂಡಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ಇದನ್ನು ಈ ರೀತಿ ನಾವು ಫ್ಲವರ್ದು ಹೇಗೆ ಪೆಟಲ್ನ ರೆಡಿ ಮಾಡ್ಕೊಂಡ್ವಿ ಅಲ್ವ, ಅದೇ ರೀತಿಯೇ ಸೆಂಟರ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಫೋಲ್ಡ್ ಮಾಡಿರೋ ಪಾರ್ಟ್ನ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಮತ್ತು ಅಗೇನ್ ಸೆಂಟರ್ ಕಟ್ ಮಾಡಿಕೊಂಡು 3 ಈಕ್ವಲ್ ಪಾರ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ನೋಡಿ ಈ ರೀತಿ ಬಂದಿರುತ್ತೆ. ಇದನ್ನು ಸ್ವಲ್ಪ ಶಾರ್ಪಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಲೀವ್ಸ್ದೆಲ್ಲ ಶಾರ್ಪ್ ಎಡ್ಜಸ್ ಬರುತ್ತಲ್ಲ, ಅದೇ ರೀತಿ ಶಾರ್ಪಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಸೈಡ್ ಕಟ್ ಮಾಡ್ಕೊಂಡಾಗಿದೆ. ನೆಕ್ಸ್ಟು ಈ ಕಡೆಯಿಂದ ನೀವು ಒಂದು ಸೈಡ್ ಮಾಡಿಕೊಂಡು ಮತ್ತೆ ಉಲ್ಟಾ ಮಾಡಿಕೊಂಡು ಇನ್ನೊಂದು ಸೈಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೆಲಸ ಬೇಗ ಆಗುತ್ತೆ, ಟೈಮ್ ಸ್ವಲ್ಪ ಸೇವ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನಾನು 2 ಸೆಂಟಿಮೀಟರ್ ಹೀಗೆ ಮತ್ತು ಉದ್ದ ಬಂದು 15 ಸೆಂಟಿಮೀಟರ್ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ಟ್ರಿಪ್ಪು. ನೆಕ್ಸ್ಟು ಈ ರೀತಿ 1 ಸೆಂಟಿಮೀಟರ್ ಮತ್ತು ಉದ್ದ ಬಂದು 30 ಸೆಂಟಿಮೀಟರ್ ಈ ರೀತಿ ಬ್ಲ್ಯಾಕಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಚಿಕ್ಕದಾಗಿ ಇದು ಪೋಲೆನ್ಸ್ ಮಾಡೋದಕ್ಕೋಸ್ಕರ ಈ ರೀತಿ ಸ್ವಲ್ಪ ಜಾಗ ಬಿಟ್ಕೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ. ನೆಕ್ಸ್ಟ್ ಇವಾಗ ನೋಡಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ಇವಾಗ ಅದೇ ರೀತಿ ಇದನ್ನು ಅಷ್ಟೇ, ಈ ಸ್ಟ್ರಿಪ್ನೂ ಅಷ್ಟೇ ಅಂಟ್ಸೋಕ್ಕೆ ಸ್ವಲ್ಪನೇ ಜಾಗ ಬಿಟ್ಕೊಂಡು ಇನ್ನು ಮಿಕ್ಕಿದ ಪಾರ್ಟ್ ಪೂರ್ತಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹೇರ್ ಲೈಕ್ ಸ್ಟ್ರಕ್ಚರ್ ಬರಬೇಕು, ಅಂದರೆ ತುಂಬ ತಿನ್ನಾಗಿ ಬರಬೇಕು, ಆ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಇದೆರಡು ಸ್ಟ್ರಿಪ್ಪು ನಮಗೆ ಪೋಲೆನ್ಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೋಡಿ ಈ ರೀತಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ಇವಾಗ ನಾನು
ಆಯಿಲ್ ಪೇಸ್ಟಲ್ ತೊಗೊಂಡಿದ್ದೀನಿ, ಸಾಫ್ಟ್ ಆಯಿಲ್ ಪೇಸ್ಟಲ್ಸ್ ಇದು. ಓಕೆನಾ, ನಾನು ಫ್ಲವರ್ದು ಪೆಟಲ್ದು ಯಾವ ಕಲರ್ ಇದೆ ಆ ಕಲರ್ನೇ ತೊಗೊಂಡಿದ್ದೀನಿ ಮತ್ತು ರೆಡ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಕಲರ್ ಮಾಡೋಣ. ನಾವು ಕಲರ್ ಮಾಡೋದ್ರಿಂದ ಸ್ವಲ್ಪ ವೈಬ್ರೆಂಟಾಗಿ ಕಾಣುತ್ತೆ, ನ್ಯಾಚುರಲ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ನಾನು ಆಯಿಲ್ ಪೇಸ್ಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಆಯಿಲ್ ಪೇಸ್ಟಲ್ ಇಲ್ಲ ಅಂತಂದರೆ ಫ್ಯಾಬ್ರಿಕ್ ಕಲರ್ಸ್ ಅಥವಾ ಅಕ್ರಿಲಿಕ್ ಕಲರ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಮತ್ತು ಇದನ್ನು ವಾಶ್ ಮಾಡಿದಾಗ ಈ ಏನು ಆಯಿಲ್ ಪೇಸ್ಟಲ್ಲಿ ಯೂಸ್ ಮಾಡಿದ್ದೀವಲ್ಲ, ಇದೇನು ಕಲರ್ ಹೋಗಲ್ಲ, ಅದಕ್ಕೋಸ್ಕರ. ಓಕೆನಾ, ನೆಕ್ಸ್ಟ್ ಇವಾಗ ಫ್ಲವರ್ದು ಪೆಟಲ್ ಏನು ಬರುತ್ತೆ ಅಲ್ವಾ, ಅದರಲ್ಲೇ ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡಿದ್ದೀನಿ. ಡಾರ್ಕ್ ಕಲರ್ ತೊಗೊಂಡು ಈ ರೀತಿ ಶೇಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ವೈಬ್ರೆಂಟಾಗಿ ಕಾಣುತ್ತೆ, ನ್ಯಾಚುರಲಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ನಿಧಾನಕ್ಕೆ ಈ ರೀತಿ ಸ್ಟ್ರೋಕ್ ಹಾಕ್ಕೊಂಡ್ರೆ ಸಾಕು. ನೋಡಿ, ಇದೇ ರೀತಿ ಎಲ್ಲ ಪೆಟಲ್ಸ್ಗೂ ಫಸ್ಟು ಕಲರ್ ಮಾಡ್ಕೊಬಿಡೋಣ. ಓಕೆನಾ, ಇವಾಗ ಇದೇ ರೀತಿ ಎರಡು ಸೈಡೂ ಮಾಡ್ಕೊಬಿಡಬೇಕು. ನಾನಿಲ್ಲಿ ಕಲರ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಒಂದು ತಂತಿ ತೊಗೊಂಡಿದ್ದೀನಿ. ತಂತಿನ ನೋಡಿ ಈ ರೀತಿ ಬೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಬೆಂಡ್ ಮಾಡೋದ್ರಿಂದ ಈಸಿಯಾಗಿ ಫ್ಲವರ್ ತಂತಿಯಿಂದ ಬಿಟ್ಕೊಂಡು ಬರಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಇವಾಗ ನಾನು ಗ್ಲೂ ಗನ್ನಲ್ಲಿ ನಾನು ಇದನ್ನೆಲ್ಲ ಸ್ಟಿಕ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಪೋಲನ್ ಪಾರ್ಟ್ಗೆ ಅಂತ ಏನು ಬ್ಲ್ಯಾಕ್ ಕಲರ್ದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಈ ರೀತಿ ಫಿಕ್ಸ್ ಮಾಡ್ತಾ ಹೋಗೋಣ. ಸ್ವಲ್ಪ ಸ್ವಲ್ಪನೇ ಗ್ಲೂ ಹಾಕ್ಬಿಟ್ಟು ಅಂಟಿಸ್ಕೊಂಡು ಹೋಗ್ಬೇಕು. ಈ ರೀತಿ ಇದು ಒಂದೇ ಸಮ ಈಕ್ವಲ್ ಆಗಿ ಬರೋ ಥರ ಮಾಡ್ಕೋಬೇಕು. ಒಂದು ಮೇಲೆ ಒಂದು ಕೆಳಗಡೆ ಆ ಥರ ಎಲ್ಲ ಆಗಿಬಿಟ್ರೆ ನಿಮಗೆ ಪೋಲನ್ ಪಾರ್ಟ್ ಏನು ಫ್ಲಾಟಾಗಿ ಬರಬೇಕಿರುತ್ತಲ್ಲ, ಅದು ನೀಟಾಗಿ ಬರೋಲ್ಲ. ಅದಕ್ಕೋಸ್ಕರ ನೋಡಿ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದಾದಮೇಲೆ ನೆಕ್ಸ್ಟ್ ನಾವು ಒಂದು ಐರನ್ ಬಾಕ್ಸ್ನ ಮೀಡಿಯಮ್ ಹೀಟಲ್ಲಿ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈ ಪೋಲನ್ ಏನಿದೆ ಅಲ್ವಾ, ಅದನ್ನು ಸ್ವಲ್ಪ ಈ ರೀತಿ ಇಟ್ಟು ನಾವು ಅದನ್ನು ಬಿಸಿ ಮಾಡ್ಕೋಬೇಕು. ಇವಾಗೇನು ಫ್ಲ್ಯಾಟ್ ಆಗಿದೆ ಅಲ್ವಾ, ಅದು ಬಲ್ಜ್ ಆಗಿಬಿಟ್ಟು ನಿಮಗೆ ರಿಯಲ್ ಪೋಲನ್ ಥರನೇ ಅದು ಸ್ಟ್ರಕ್ಚರು ಕ್ರಿಯೇಟ್ ಆಗುತ್ತೆ ಈ ರೀತಿ ಬಿಸಿ ಮಾಡೋದ್ರಿಂದ. ನಾವು ಇಟ್ಟು ತೆಗೆದು ನೋಡ್ಕೋಬೇಕು, ಒಂದೇ ಸಲ ಇಡಬಾರ್ದು. ನೋಡಿ ಸ್ಟ್ರಕ್ಚರ್ ನೋಡಿ ಯಾವ ಥರ ಬಂದಿದೆ ಅಂತ. ನೆಕ್ಸ್ಟ್ ಇವಾಗ ನಾನು ಫ್ಲವರ್ ಕಲರ್ದೇ ಒಂದು ಶೀಟ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಅಂಟಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಒಂದೇ ಲೈನಲ್ಲಿ ಬರೋ ಥರ ಅಂಟಿಸ್ಕೋಬೇಕು. ಆವಾಗಷ್ಟೇ ನಿಮಗೆ ಫ್ಲವರು ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ, ಇದನ್ನು ಇವಾಗ ಅಂಟಿಸಾದ್ಮೇಲೆ ಇದನ್ನು ಅಷ್ಟೇ ಒಂದು ಸಲ ಐರನ್ ಬಾಕ್ಸಲ್ಲಿ ಇಟ್ಬಿಟ್ಟು ಈ ರೀತಿ ಇದನ್ನು ಹೀಟ್ ಮಾಡಿಕೊಂಡು ಈ ರೀತಿ ನಾವು ಶೇಪ್ ಕೊಡಬೇಕಾಗತ್ತೆ. ಶೇಪ್ ಕೊಡ್ತೀವಲ್ಲ, ಆವಾಗೇನು ಅಂದರೆ ಅದು ಒಂದು ಏರ್ ಲೈಕ್ ಸ್ಟ್ರಕ್ಚರ್ ಥರ ಇನ್ನೂ ತಿನ್ನಾಗುತ್ತೆ. ಓಕೆನಾ, ಈ ರೀತಿ ಮಾಡ್ಕೋಬೇಕು. ರಿಯಲ್ ಪೋಲನ್ಸ್ ಥರ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟ್ ಇವಾಗ ಪೆಟಲ್ಗೆ ಶೇಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಒಂದು ಟೂತ್ ಪಿಕ್ನ ಯೂಸ್ ಮಾಡಿಕೊಂಡು ಈ ರೀತಿ ಎರಡೆರಡು ಸ್ಟ್ರೋಕ್ ಕೊಡಬೇಕು. ಜೆಂಟಲಾಗಿ ಮಾಡಿ, ತುಂಬ ಡೆಲಿಕೇಟ್ ಇರುತ್ತೆ ಫೋಮ್ ಶೀಟ್ಸು. ಈ ರೀತಿ ಎರಡೆರಡು ಲೈನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಏನಿಲ್ಲ, ಒಂದು 2 ಸೆಕೆಂಡ್ ಇಟ್ಕೊಂಡ್ರೆ ಇದು ಬಲ್ಜಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಇಟ್ಕೊಂಡ್ರೆ ಸಾಕು. ನೋಡಿ ಹೆಂಗೆ ಊದ್ಕೊಳ್ಳುತ್ತೆ ಅಲ್ವಾ, ಅಷ್ಟು ಇಟ್ಕೊಂಡು ಅದು ಬಿಸಿ ಇರುವಾಗಲೇ ನಾವು ಈ ರೀತಿ ಲೈನ್ಸ್ ಹಾಕ್ಕೋಬೇಕು. ಮತ್ತು ನಾವಿದು ಏನು ಬಿಸಿ ಮಾಡಿಬಿಟ್ಟು ಈ ಥರ ಶೇಪ್ ಕೊಟ್ಟಿರ್ತೀವಲ್ವ, ಇದು ವಾಶ್ ಮಾಡಿ ತುಂಬ ದಿನ ಹಿಂಗೆ ಇಟ್ಟರು ಈ ಶೇಪ್ ಹಿಂಗೆ ಇರುತ್ತೆ, ಏನೂ ಚೇಂಜ್ ಆಗೋಲ್ಲ. ನೆಕ್ಸ್ಟ್ ಇವಾಗ ಲೀಫ್ ಪಾರ್ಟ್ ಇದೆಯಲ್ಲ, ಅದ್ರದ್ದು ನೋಡಿ ಇಟ್ಬಿಟ್ಟು ಈ ರೀತಿ 1-2 ಸೆಕೆಂಡ್ ಬಿಟ್ಟರೆ ನಿಮಗೆ ಈ ರೀತಿ ಶೇಪ್ ಕ್ರಿಯೇಟ್ ಆಗುತ್ತೆ. ಅದು ಬಿಸಿ ಇರುವಾಗಲೇ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕೊಟ್ಕೋಬೋದು. ನೆಕ್ಸ್ಟ್ ಇವಾಗ ಸ್ವಲ್ಪ ಜಾಸ್ತಿನೇ ಗ್ಲೂ ಹಾಕ್ತೀನಿ. ಫಸ್ಟ್ ಪೆಟಲ್ ಹಾಕೋವಾಗ ನೀಟಾಗಿ ಗ್ಲೂ ಹಾಕೋಬೇಕು. ನಾನು ಗ್ಲೂ ಗನ್ ಯೂಸ್ ಮಾಡ್ತಾ ಇದ್ದೀನಲ್ವ, ಗ್ಲೂ ಗನ್ ಯೂಸ್ ಮಾಡೋದ್ರಿಂದ ನೀವು ಈ ಫ್ಲವರ್ನ ವಾಶ್ ಮಾಡಿದ್ರೂ ಈ ಪೆಟಲ್ಸ್ ಎಲ್ಲ ಬಿಟ್ಕೊಂಬರಲ್ಲ. ಓಕೆನಾ, ನೀಟಾಗಿ ಅಂಟ್ಕೊಂಡಿರುತ್ತೆ. ಇವಾಗ ಫಸ್ಟ್ ಪೆಟಲ್ ಹಾಕಿದ್ದೀನಿ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಅಂಟಿಸ್ಕೊಬಿಡ್ಬೇಕು. ನೆಕ್ಸ್ಟ್ ಪೆಟಲ್ ಹಾಕುವಾಗ ನಾವು ಅಷ್ಟೊಂದು ಗ್ಲೂ ಹಾಕುವಂಥ ಅವಶ್ಯಕತೆ ಇರಲ್ಲ. ಸ್ವಲ್ಪನೇ ಗ್ಲೂ ಹಾಕಿಬಿಟ್ಟು 1 by 1 ಈ ರೀತಿ ಪೆಟಲ್ಸ್ನ ಅರೇಂಜ್ ಮಾಡ್ಕೊಂಡು ಹೋದರೆ ಆಯಿತು. ಇವಾಗ 2 ಆಗಿದೆ, 2 ರೋ ಆಗಿದೆ. ನೆಕ್ಸ್ಟ್ ಇವಾಗ ಸ್ವಲ್ಪನೇ ಗ್ಲೂ ಹಾಕ್ಕೊಂಡು 3rd one ಮತ್ತು 4th one ಅಂಟಿಸ್ಕೊಬಿಡಬೇಕು. ಇವಾಗ ಇದನ್ನೆಲ್ಲ ಅಂಟಿಸ್ಕೊಂಡಾದಮೇಲೆ ನೆಕ್ಸ್ಟು ಗ್ರೀನ್ ಪಾರ್ಟ್ ಇತ್ತಲ್ಲ, ಅದನ್ನು ಅಂಟಿಸ್ಕೊಳ್ಳೋಣ. ಓಕೆನಾ, ಅದನ್ನು ಅಷ್ಟೇ ನೋಡಿ ಈ ರೀತಿ ಹಾಕ್ಕೋಬೇಕು. ಇದು 2 ತೊಗೊಂಡಿದ್ದೀನಿ. ಓಕೆನಾ, ಇನ್ನೊಂದು ಅಂಟಿಸ್ಕೊಬಿಡೋಣ. ಇವಾಗ ಇದು ಫ್ಲವರ್ ಪಾರ್ಟ್ ಆಯಿತು. ಇವಾಗ ನೆಕ್ಸ್ಟು ಸ್ಟೆಮ್ ಮಾಡೋದಕ್ಕೆ ನಾನಿಲ್ಲಿ
ಫ್ಲೋರಲ್ ಟೇಪ್ ತೊಗೊಂಡಿದ್ದೀನಿ. ಇದನ್ನು ನೋಡಿ ಮುಕ್ಕಾಲು ಭಾಗ ಅಂದರೆ ಒಂದು 80% ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ ಮೇಲ್ಗಡೆ ತನಕ ಹೋಗ್ಬಿಟ್ಟು ಆಮೇಲೆ ಮತ್ತೆ ಈ ರೀತಿ ಸುತ್ತಕೊಂಡು ಕೆಳಗಡೆಗೆ ಬರಬೇಕು. ಆವಾಗ ನಿಮಗೆ ಇದು ಈಸಿಯಾಗಿ ಬಿಚ್ಕೊಳ್ಳಲ್ಲ, ನೀಟಾಗಿರುತ್ತೆ. ಇದರಲ್ಲೇ ಇದು ಸೆಲ್ಫ್ ಅಡೆಸಿವ್ ಆಗಿರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಗಮ್ ಹಾಕುವಂಥ ಅವಶ್ಯಕತೆ ಇಲ್ಲ. ಬಟ್ ಎಕ್ಸ್ಟ್ರಾ ಗಮ್ ಹಾಕಿ ಈ ರೀತಿ ಸ್ಟಿಕ್ ಮಾಡಿಕೊಂಡಾಗ ಇನ್ನೂ ಸೆಕ್ಯೂರ್ ಆಗಿರುತ್ತೆ. ನೆಕ್ಸ್ಟು ಜರ್ಬೇರಾ ಫ್ಲವರ್ದು ಸ್ಟೆಮ್ಮು ಸ್ವಲ್ಪ ದಪ್ಪ ಇರುತ್ತಲ್ವ, ಅದ್ರದ್ದು ಥರನೇ ಮಾಡಬೇಕು ಅಂತಂದ್ಬಿಟ್ಟು ನಾನಿಲ್ಲಿ ಅಕ್ವೇರಿಯಮ್ದು ಒಂದು ಸಿಲಿಕಾನ್ ಪೈಪ್ ತೊಗೊಂಡಿದ್ದೀನಿ. ಇದು ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ಇದರದ್ದು ಲಿಂಕ್ ಇದೆ ನನ್ನ ಹತ್ರ, ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆನಾ. ಇದು ಎಷ್ಟು ಲೆಂತ್ ಬೇಕಷ್ಟಕ್ಕೆ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಆ್ಯಕ್ರಿಲಿಕ್ ಕಲರ್ಸ್ ತೊಗೊಂಡಿದ್ದೀನಿ, ಗ್ರೀನ್ ಕಲರು. ಅದನ್ನು ಈ ರೀತಿ ಕಲರ್ ಮಾಡ್ಕೊಬಿಡಬೇಕು. ಆ್ಯಕ್ರಿಲಿಕ್ ಕಲರ್ಸು ಅಷ್ಟೇ ನಾವು ವಾಶ್ ಮಾಡಿದ್ರೆ ಹೋಗಲ್ಲ ನೀರಲ್ಲಿ, ಹಾಗಾಗಿ ನಾನು ಆ್ಯಕ್ರಿಲಿಕ್ ಕಲರ್ಸೇ ತೊಗೊಂಡಿದ್ದೀನಿ. ಈ ನಾವು ಲೀಫ್ ಪಾರ್ಟ್ ಏನು ಹಾಕಿರ್ತೀವಲ್ವ ಅದ್ರದ್ದು ಮ್ಯಾಚ್ ಆಗೋ ಥರನೇ ಕಲರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಇವಾಗ ಪೇಂಟ್ ಆಗಿದೆ, ಕಂಪ್ಲೀಟ್ ಡ್ರೈ ಆಗೋದಕ್ಕೆ ಇಟ್ಬಿಡಬೇಕು. ಇವಾಗ ಈ ಲೀಫ್ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಮಾಡೋದಕ್ಕೆ ನಾನು ಗ್ರೀನ್ ಕಲರ್ ಫೋಮ್ ಶೀಟ್ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪಾಲಿರೆಸಿನ್ ಮೋಲ್ಡ್ ತೊಗೊಂಡಿದ್ದೀನಿ. ಇದು ನಿಮಗೆ ಈಸಿಯಾಗಿ ಅಮೆಝಾನಲ್ಲಿ ಸಿಗುತ್ತೆ. ಇದು ನಾನೇ ಮಾಡ್ಕೊಂಡಿರೋ ಮೋಲ್ಡ್ ಇದು. ಇದನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ಸ್ಪಂಜ್ನ ಯೂಸ್ ಮಾಡಿಕೊಂಡು ನಾನು ಈ ಫೋಮ್ ಶೀಟ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಒಂದು 30 to 40 ಸೆಕೆಂಡ್ ಹಿಂಗೆ ಇಟ್ಕೊಂಡ್ರೆ ಸಾಕು, ಇದು ಬಿಸಿ ಆಗುತ್ತೆ. ಸ್ವಲ್ಪ ಬಿಸಿ ಆದ ತಕ್ಷಣ ಈ ರೀತಿ ನಾವು ಈ ಮೋಲ್ಡ್ ಮೇಲೆ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿ ಒಂದು 20 ಸೆಕೆಂಡ್ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡಾಗ ನೋಡಿ ಆ ಮೋಲ್ಡ್ ಮೇಲಿರೋ ಟೆಕ್ಸ್ಚರ್ ಎಲ್ಲ ಇವಾಗ ಫೋಮ್ ಶೀಟಿಗೆ ಬಂದಿರುತ್ತೆ. ಇವಾಗ ಇದನ್ನು ಲೀಫ್ ಶೇಪ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ನೋಡಿ ಡಲ್ಲಾಗಿ ಕಾಣಿಸ್ತಿದೆ ಅಲ್ವಾ, ಇದನ್ನ ಒಂದು ನ್ಯಾಚುರಲ್ ಲುಕ್ ಬರೋದಕ್ಕೋಸ್ಕರ ನಾನಿಲ್ಲಿ ಅಕ್ರಿಲಿಕ್ ಕಲರ್ಸ್ ತೊಗೊಂಡಿದ್ದೀನಿ, ಗ್ರೀನ್ ಮತ್ತು ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಒಂದು ಸ್ಪಾಂಜ್ನ ಯೂಸ್ ಮಾಡಿಕೊಂಡು ಈ ರೀತಿ ನಾವು ಟ್ಯಾಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ನ್ಯಾಚುರಲಾಗಿ ಬರುತ್ತೆ ಮತ್ತು ಟೈಮ್ ಕನ್ಸ್ಯೂಮಿಂಗ್, ತುಂಬ ಬೇಗ ಮಾಡ್ಕೋಬೋದು. ಎಷ್ಟೇ ಪೆಟಲ್ಸ್ ಇದ್ರೂ ಲೀವ್ಸ್ ಇದ್ರೂ ಬೇಗ ಬೇಗ ಕಲರ್ ಮಾಡ್ಕೊಬಿಡ್ಬೋದು ಈ ಮೆಥಡಲ್ಲಿ. ನೋಡಿ ಈ ರೀತಿ ಕಲರ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಲೀಫ್ ಥರ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ರೀತಿ ಕಲರ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಲ್ಲ ಫ್ಲವರ್ಸು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ನ್ಯಾಚುರಲ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.